ಅಂದರೆ ನನಗೆ ಜವಾಬ್ದಾರಿ ಬಂದಮೇಲೆ ನಾನು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ. ನಾನು ಅದ ಪದೇ ಪದೇ ತಮ್ಗೆ ಹೇಳೋದಿಷ್ಟೇ, ಕೊನೆಯ ಉಸಿರಿನವರೆಗೆ ರೈತರ ಪರವಾಗಿ, ದೀನ ದಲಿತರ ಬಗ್ಗೆ ಎಲ್ಲ ಸಮಾಜದ ಪರವಾಗಿ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಇದು ಮಾಡ್ತೀವಿ. ಈಗಾಗಲೇ ನಮಗೆ ನಾವು ಸರ್ಕಾರಗಳು ಪರ್ಮಿಷನ್ ಕೊಟ್ಟಿದ್ವಿ. 8ನೇ ತಾರೀಕು ಕ್ಲಿಯರ್ ಆಗ್ತಾವ, ಕೆಲವೊಂದು ಅಬ್ಜೆಕ್ಷನ್ ಆಗ್ಯಾವ, ಕೆಲವೊಂದು ಆಗಿಲ್ಲ. ಇವೆಲ್ಲ ನೋಡ್ಕೊಂಡು ಇದು ಮಾಡೋಣ. ಶುಗರ್ ಫ್ಯಾಕ್ಟ್ರಿಗೆ ಭಾಳಷ್ಟು ಹೋರಾಟ ಇದೆ. ಯಾವುದೋ ನಮ್ಮ ಮಾಯಪಾಳ್ಯದ ಭಾಳಷ್ಟು ಹೋರಾಟ ಇದೆ. ಯಾಕಂದರೆ ಈಗಾಗಲೇ ಕಳೆದ ಸರ್ಕಾರ ಇದ್ದಲ್ಲಿ ತಮ್ಗೆ ಹೇಳ್ತೀನಿ, ಕಳೆದ ಸರ್ಕಾರ ಇದ್ದಲ್ಲಿ ಅದನ್ನ ಕ್ಯಾಬಿನೆಟಿಗೆ ಚರ್ಚೆ ಮಾಡಿ, ಕ್ಯಾಬಿನೆಟ್ ಚರ್ಚೆ ಆದಮೇಲೆ ಬಂದು ಅದನ್ನ ಅಪ್ರೂವ್ ಮಾಡಬೇಕು. ಆದರೆ ಇದು ಯಾವುದೂ ನಡೆದಿಲ್ಲ. ಯಾರೋ ಒಬ್ಬರ ಹೆಸರಲ್ಲೇ, ಕ್ಯಾಬಿನೆಟ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಅವ್ರ ಹೆಸರು ಪೂರಾ ಏನು ಅವ್ರಿಗೆ ಅಧಿಕಾರ ಅಂದರೆ ಹಸ್ತಾಂತರ ಮಾಡಬೇಕು, ಇದನ್ನು ಪೂರಾ ಹಸ್ತಾಂತರ ಮಾಡಿಬಿಟ್ರೆ ಅದನ್ನ ಹಿಂಪಡಲಿಕ್ಕೆ ಭಾಳಷ್ಟು ಕಷ್ಟ ಆಗ್ತಿದೆ. ಯಾಕಂದರೆ ಸರ್ಕಾರದಲ್ಲಿ ಒಂದು ಸರ್ಕಾರ ಅದನ್ನ ಅಪ್ರೂವ್ ಮಾಡಿದ ಮೇಲೆ ಅದನ್ನ ಕ್ಯಾನ್ಸಲ್ ಮಾಡೋದು ಭಾರಿ ಕಷ್ಟ. ಹಂಗಾಗಿ ಇವತ್ತು ನಮಗೆ ಇದು ಹೈಕೋರ್ಟ್ ಏನಂತಂದು ಆದೇಶ ಆಗಿತ್ತು, ಇದನ್ನೇನು ಸಂಬಂಧಪಟ್ಟಂಗೆ ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಇದು ಸರ್ಕಾರಿ ಭೂಮಿ, ಸರ್ಕಾರಿ ಭೂಮಿನ ಸರ್ಕಾರ ನೀವು ಯಾವ್ದಕ್ಕಾದ್ರೂ ಡಿಸೈಡ್ ಮಾಡ್ಬೇಕಂತ ಕೋರ್ಟ್ ಆರ್ಡರ್ ಇತ್ತು. ಅದನ್ನು ಒಬ್ಬರ ಹೆಸರಲ್ಲೇ ಏನಾಬಿ ಹೆಸರ ಮೇಲೆ ಈಗಾಗಲೇ ಹಿಂದೆ ಕಳೆದ ಸರ್ಕಾರ ಮಾಡಿಕೊಟ್ಟಿದೆ. ಆದರೂ ಕೂಡ ಬಿಡೋಂಥ ಪ್ರಶ್ನೆನಿಲ್ಲ. ನಮ್ಮ ಆಸೆ ಇಷ್ಟೇ, ಕಂಪ್ನಿ ಶುಗರ್ ಫ್ಯಾಕ್ಟ್ರಿ ಕಂಪ್ನಿ ಜನಗಳದ್ದಾಗಬೇಕು, ಕಂಪ್ನಿಯ ಆಸ್ತಿ ಆಗ್ಬೇಕು. ಯಾಕಂದರೆ ಇವತ್ತೊಂದು ಸಣ್ಣ ಹಾಸ್ಪಿಟಲ್ ಕಟ್ಟಬೇಕಾದ್ರೂ ಕೂಡ ನನ್ನ ಹತ್ರ ಒಂದು ಸಣ್ಣ ಜಾಗ ಇಲ್ಲ. ಇವಾಗ ನಾನು ತಾಲೂಕು ಕ್ರೀಡಾಂಗಣ ಮಾಡಬೇಕು, ದುಡ್ಡು ರೆಡಿ ಇದೆ, ಆದರೆ ಜಾಗ ಇಲ್ಲ. ಹಿಂಗೆ ಅನೇಕ ಸಮಸ್ಯೆಗಳು, ಅನೇಕ ಹಾಸ್ಪಿಟಲ್ಗಳು ಆಗ್ತವೆ, ಜಾಗ ಇಲ್ಲ. ಹಂಗಾಗಿ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ನಾವು ಮಾಡ್ತೀವಿ.